ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಫಿಟ್ನೆಸ್ ಕುರಿತಂತ ವಿಶೇಷವಾದ ಮಾಹಿತಿ ಪ್ರತಿ ವಾರ ಇದೆ. ಈ ವಾರ ಕೂಡ ವಿಶೇಷವಾದ ಮಾಹಿತಿ ತೆಗೆದುಕೊಂಡು ಬಂದಿದ್ದೀವಿ. ಏನಿದೆ ಈ ವಾರದ ಫಿಟ್ನೆಸ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡು ಬನ್ನಿ. ಫಿಟ್ನೆಸ್ ಕುರಿತಂತೆ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಬಂದಿದ್ದೀನಿ. ಫಿಟ್ನೆಸ್ ಮಹಿಳೆಯರಿಗೆ ಎಷ್ಟು ಇಂಪಾರ್ಟೆಂಟು, ಮಹಿಳೆ ಫಿಟ್ ಆಗಿದ್ರೆ ಇಡೀ ಕುಟುಂಬ ಇಡೀ ಸಮಾಜ ಫಿಟ್ ಆಗಿರುತ್ತೆ. ಬನ್ನಿ, ಫಿಟ್ನೆಸ್ ಕುರಿತಂತೆ ಈ ವಾರದ ನಮ್ಮ ಸೆಲೆಬ್ರಿಟಿ ಫಿಟ್ನೆಸ್ ಎಕ್ಸ್ಪರ್ಟ್ ವನಿತಾ ಅಶೋಕ್ ಅವರೇ ಇದ್ದಾರೆ. ಅವರೇ ಹೇಳ್ತಾರೆ ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಫಿಟ್ನೆಸ್ ಅವಶ್ಯಕತೆ ಅಂತ. ಮೇಡಮ್, ವೆಲ್ಕಮ್ ಟು ದಿ ಶೋ. Thank you so much, and that was a wonderful explanation about women. ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ. ಒಂದು ಹೆಂಗಸು ಫಿಟ್ ಆಗಿದ್ರೆ ಅವ್ರ ಫ್ಯಾಮಿಲಿ ಫಿಟ್ ಆಗಿರುತ್ತೆ, ಫ್ಯಾಮಿಲಿ ಫಿಟ್ ಆಗಿದ್ರೆ ಸೊಸೈಟಿ ಫಿಟ್ ಆಗಿರುತ್ತೆ, ಸೊಸೈಟಿ ಫಿಟ್ ಆಗಿದ್ರೆ ನಮ್ಮ ಕಂಟ್ರಿ ಚೆನ್ನಾಗಿರುತ್ತೆ. ಅದೆಲ್ಲ ಕುಟುಂಬ ಇರ್ಬೋದು, ಸಮಾಜದ ಹೆಣ್ಮಕ್ಳಿಂದಾನೇ ನಡೀತಾ ಇರೋದು, ಅವರಿದ್ದಾರೆ. ಸೊ ಅದು ನಮ್ಮ ಹೋಲ್ ಥಿಂಗ್ ಅವಳು ಫಿಟ್ ಆಗಿರಬೇಕು. ಹೌದು, ನಮ್ಮ ಎಕಾನಮಿ ಮೇಲೆ ಪರಿಣಾಮ ಬೀಳುತ್ತೆ ಅದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಹಿಳೆಯರು ಫಿಟ್ನೆಸ್ ಎಕ್ಸ್ಪರ್ಟ್, ಎಷ್ಟೊಂದು ಫಿಟ್ನೆಸ್ ಶೋ ಕೊಟ್ಟಿದ್ದೀರಾ, ಇಷ್ಟು ವರ್ಷಗಳವರೆಗೂ ಫಿಟ್ನೆಸ್ ಫೀಲ್ಡ್ ಅಲ್ಲಿ ನೀವು ಮುಂದೂಡ್ಕೊಂಡು ಬರ್ತಿದ್ದೀರಾ. ಏನಂತೀರಾ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಅಂತ? ಫಿಟ್ನೆಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್. ಫಿಟ್ನೆಸ್ ಅಂದ್ರೆ ಖಂಡಿತ ಸಣ್ಣ ತೆಳ್ಳಕ್ಕಿರೋದಲ್ಲ, ಇಲ್ದಿದ್ರೆ ಸಾಕಷ್ಟು ಮಸಲ್ಸ್ ಇಟ್ಕೊಂಡಿರೋದಲ್ಲ. ನಾವು ದಿನನಿತ್ಯ ಮಾಡುವಂತಹ ಕೆಲಸ ಆರಾಮಾಗಿ ಮಾಡಿಕೊಂಡು ಆಯಾಸವಿಲ್ಲದೆ ಮಾಡೋ ಥರ ನಾವು ಫಿಟ್ನೆಸ್ ಅಂತ ಹೇಳ್ತೀವಿ. ಅದು ನಾವು ಯು ಹ್ಯಾವ್ ಟು ಅಚೀವ್ ಇಟ್. ನಾವು ಮಾಡೋ ಕೆಲಸದಿಂದ, ವರ್ಕೌಟಿಂದ ನಮ್ಗೆ ಆ ಫಿಟ್ನೆಸ್ ಹೆಚ್ಚಿಸ್ಕೋಬೋದು ನಾವು. ಸೊ ಏನೂ ಮಾಡದೆ ದಿನನಿತ್ಯ ಸುಮ್ಮನೆ ಟಿ ವಿ ನೋಡಿಕೊಂಡು ಇಲ್ಲ ಚೆಂದಾಗಿ ತಿನ್ಕೊಂಡು ಕೂತಿದ್ರೆ ಆ ಇರೋ ಫಿಟ್ನೆಸ್ ಲೆವೆಲ್ಲು ಹೋಗ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಮತ್ತು ಫಿಟ್ನೆಸ್ ಅಂತ ಹೇಳಿದ್ರೆ ಒಂದು 5 ಕಾಂಪೋನೆಂಟ್ಸ್ ಕೂಡಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಕಾರ್ಡಿಯೋ ರೆಸ್ಪಿರೇಟರಿ ಫಂಕ್ಷನಿಂಗ್ ಅಂತ ಹೇಳಿದ್ರೆ ನಾವು ನೋಡಿ, ಫಿಟ್ನೆಸ್ ಇಲ್ಲದೆ ಇರೋರು ಕೆಲಸ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಆಯಾಸ ಆಗಿಬಿಡುತ್ತೆ, ಏನೋ ಎಬ್ಬುಸಿರು ಬಂದುಬಿಡುತ್ತೆ, ಒಂದು ವಿತಿನ್ 10 minutes ಔಟ್ ಆಫ್ ಆ್ಯಕ್ಷನ್ ಆಗಿಬಿಡ್ತಾರೆ. ಸೊ ಅವ್ರಿಗೆ ಕಾರ್ಡಿಯೋ ಫಿಟ್ನೆಸ್ ಲೆವೆಲ್ ಕಡಿಮೆ ಇದೆ ಅಂತ. ಸೊ ಅದರಿಂದಾಗಿ ಅವ್ರು ವರ್ಕೌಟ್ ಮಾಡೋದ್ರಿಂದ, ಕಾರ್ಡಿಯೋ ಎಕ್ಸಸೈಸ್ ಅಂತ ಹೇಳಿದ್ರೆ ಏರೋಬಿಕ್ಸ್ ಆದರೂ ಸರಿ, ವಾಕಿಂಗ್, ಸ್ವಿಮ್ಮಿಂಗ್, ಜಾಗಿಂಗ್ ಏನಾದರೂ ಒಂದು ಮಾಡೋದ್ರಿಂದ ಇದ್ರದ್ದು ಇಂಪ್ರೂವ್ ಮಾಡ್ಕೊಳ್ತಾರೆ. ಸೊ ಒಂದು 30-40 ನಿಮಿಷ ಆಯಾಸವಿಲ್ಲದೆ ಅವ್ರು ಕೆಲಸ ಮಾಡ್ಕೋಬೋದಾಗುತ್ತೆ. ಮತ್ತು ಇನ್ನೊಂದು ಮಸ್ಕುಲರ್ ಎಂಡ್ಯೂರೆನ್ಸ್ ಮತ್ತು ಸ್ಟ್ರೆಂತ್. ಈಗ ಎಷ್ಟು ಸಾಮಾನು ಎತ್ತಿರ್ತೀರ ಮನೆ ನಿತ್ಯ ದಿನದಲ್ಲೇ ತುಂಬ ಕೆಲಸ ಇರುತ್ತೆ ಮನೇಲಿ. ಏನಾದರೂ ಒಂದು ಸಾಮಾನು ಎತ್ತಬೇಕಾಗುತ್ತೆ, ಇಲ್ಲಿಂದ ಅಲ್ಲಿಡಬೇಕಾಗುತ್ತೆ. ಎಷ್ಟು ಭಾರ ಎತ್ತುತ್ತೀರಾ, ಅದು ಮಸ್ಕುಲರ್ ಸ್ಟ್ರೆಂತ್. ಮತ್ತೆ ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗುತ್ತೆ, ಕುಕ್ಕರ್ ಎತ್ತೋದಿರ್ಬೋದು, ನೀರು ಎತ್ತೋದಿರ್ಬೋದು, ಬಟ್ಟೆ ಒಗೆಯೋದಿರ್ಬೋದು, ಪಾತ್ರೆಗಳ ಈ ಕಡೆಯಿಂದ ಆ ಕಡೆ ಮನೆ ಕೆಲಸ ಮಾಡೋದಿರ್ಬೋದು, ಕ್ಲೀನಿಂಗ್ ಮಾಡ್ಕೊಳ್ಳೋದಿರ್ಬೋದು. ಮತ್ತು ಮಸ್ಕುಲರ್ ಎಂಡ್ಯೂರೆನ್ಸ್ ಅಂದರೆ ಎಷ್ಟು ಭಾರ ಎತ್ತಬಲ್ಲರು ಮತ್ತು ಎಷ್ಟೊತ್ತು ನಿಂತ್ಕೊಳ್ಳಬಲ್ಲರಿ, ಅದನ್ನು ಮಸ್ಕುಲರ್ ಎಂಡ್ಯೂರೆನ್ಸ್ ಬರುತ್ತೆ. ಅದ್ರ ಜೊತೆಗೆ ಬಾಡಿ ಕಾಂಪೋಸಿಷನ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಫ್ಯಾಟ್ ಎಷ್ಟು ಇರಬೇಕು, ಎಷ್ಟು ಜಾಸ್ತಿ ಇದೆ ಅದೊಂದು. ಮತ್ತು ಇನ್ನೊಂದು ಬಂದು ಫ್ಲೆಕ್ಸಿಬಿಲಿಟಿ. ಬಹಳ ಮುಖ್ಯ ಲೇಡೀಸ್ಗೆ ಫ್ಲೆಕ್ಸಿಬಿಲಿಟಿ. ಅದು ವಯಸ್ಸಾಗ್ತಾ ಆಗ್ತಾ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ನಾವು ದೇವ್ರು ಕೊಟ್ಟಿರೋದನ್ನೆಲ್ಲ ನಾವು ಹಂಗೆ ಇರಿಸ್ಕೋಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಇದಕ್ಕೊಂದು ಆ್ಯಡ್ ಮಾಡಬೇಕಂದ್ರೆ ಮೆಂಟಲ್ ಫಿಟ್ನೆಸ್ ಕೂಡ ಇಂಪಾರ್ಟೆಂಟ್. ಇದೆಲ್ಲ ಮಾಡೋದ್ರಿಂದ ಮೆಂಟಲ್ ಫಿಟ್ನೆಸ್ ಆಟೋಮೆಟಿಕ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಆಲ್ ದಿಸ್ ಎಷ್ಟು ಚೆನ್ನಾಗಿ ವೀವ್ ಆಗಿದೆಯಲ್ಲ ಒಂದಕ್ಕೊಂದು. ಸ್ಟ್ರೆಸ್ ಮತ್ತೆ ತಗೊಳ್ಳೋದಾದ್ರೆ ಅಗೇನ್ ಈಗ ಎಲ್ಲಾರ ಲೈಫಲ್ಲೂ ಸ್ಟ್ರೆಸ್ ಅನ್ನೋದು ಎಲ್ಲರಿಗೂ ಹೇಳ್ದೇನೆ ಬಂದ್ಬಿಡುತ್ತೆ. ಅತಿಥಿ ಅದು ಸ್ಟ್ರೆಸ್ಫುಲ್ ಲೈಫ್ ಇವಾಗ ಎಲ್ಲರೂ ಲೀಡ್ ಮಾಡ್ತಿರೋದು ಸಾಮಾನ್ಯ ಅನ್ನೋಂಗೆ ಆಗ್ಬಿಡುತ್ತೆ. ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದು ಹೇಗೆ, ಫಿಟ್ನೆಸ್ಗೆ ಇದು ಎಷ್ಟು ಇಂಪಾರ್ಟೆಂಟ್? ಓಕೆ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಲೇಡೀಸ್ಗೆ ಸ್ಟ್ರೆಸ್ ಇದ್ರೆ ಯಾರ ಮೇಲೆ ತೋರಿಸ್ತಾರೆ ಹೇಳಿ? ಮಕ್ಕಳ ಮೇಲೆ ತೋರಿಸ್ತಾರೆ, ಗಂಡನ ಮೇಲೆ ತೋರಿಸ್ತಾರೆ, ಮತ್ತು ಸರ್ವೆಂಟ್ಸ್ ಮೇಲೆ ತೋರಿಸ್ತಾರೆ, ಮನೆಯಲ್ಲಿರುವ ಐಟಮ್ಸ್ ಮೇಲೆ ತೋರಿಸ್ತಾರೆ, ಡಬಾರ್ ಅಂತ ಬೀಳೋದು. ಆ ಸ್ಟ್ರೆಸ್ ಯಾರ ಮೇಲೆ ತೀರ್ಸ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ಅದ್ರ ಜೊತೆಗೆ ಏನು ಮಾಡ್ತಾರೆ, ಊಟ, ಕಂಫರ್ಟ್ ಫುಡ್ಡು. ಈ ಕಂಫರ್ಟ್ ಫುಡ್ಡು ಒಂದು ಕ್ಯಾರೆಟು, ಪೊಟ್ಯಾಟೊನೋ ಬೀನ್ಸೋ ತಿಂದರೆ ಹೋಗೋದಿಲ್ಲ. ಇದು ಕೇಕೆ ತಿನ್ನಬೇಕು, ಜಂಕ್ ಫುಡ್ಡೇ ತಿನ್ನಬೇಕು, ಪೇಸ್ಟ್ರೀಸೇ ತಿನ್ನಬೇಕು. ಈ ರಿಚ್ ಫುಡ್ ತಿಂದ್ರೇ ಅವ್ರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮೂಡ್ ಬದಲಾವಣೆ ಆಗುತ್ತೆ. ಸೊ ಅದರಿಂದಾಗಿ ದೇಹದ ತೂಕ ಹೆಚ್ಚುತ್ತೆ. ಸೊ ಸ್ಟ್ರೆಸ್ ರಿಲೀಸ್ಗಾಗೂ ಎಕ್ಸಸೈಸ್ ಬಹಳನೇ ಇಂಪಾರ್ಟೆಂಟು. ಎಕ್ಸಸೈಸ್ ಅಂತ ಹೇಳಿದ್ರೆ ಈ ಜಿಮ್ಮಲ್ಲೇ ಕೂತು ಇದು ಮಾಡಬೇಕಂದ್ರೆ ಏರೋಬಿಕ್ ಸ್ಟುಡಿಯೋದಲ್ಲೇ ಇರಬೇಕು ಅಂತಿಲ್ಲ. ದಿನನಿತ್ಯ ತುಂಬ ಜನ ಕಂಪ್ಲೇಂಟು ಕೂಡ ಅದೇ, ನಮ್ಮ ಟೈಮ್ ಇಲ್ಲ ಏರೋಬಿಕ್ಸ್ಗೆ ಹೋಗೋಕ್ಕೆ ಅಂತ ಹೇಳ್ತಾರೆ. ಇದೇನು ಬೆಳಗಿಂದ ರಾತ್ರಿ ಅಲ್ಲೇ ಇರಬೇಕು ಅಂತ ಏನಿಲ್ಲ. ಏನು 1 hour 24 hours 1 hour ಯಾರಾದರೂ ತೆಗಿಯೋಕ್ಕಾಗುತ್ತೆ. ಅದೇ ದಾರಿ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ಅವರು. ಸೊ ಇಷ್ಟು ಮಾಡೋದ್ರಿಂದ ಸಾಕಷ್ಟು ಚೇಂಜಸ್ ಕಾಣ್ಕೊಳ್ಳುತ್ತೆ. ಆ ಸ್ಟ್ರೆಸ್ಸು ಬೀಟ್ ಆಗುತ್ತೆ. ಈ ಸ್ಟ್ರೆಸ್ ಆದಾಗ ಏನಾಗುತ್ತೆ ಗೊತ್ತಾ ಸಬಿತಾ, ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಅನ್ಹೆಲ್ತಿ ಫುಡ್ ತಿನ್ನೋ ಒಂದು ಬೈಕೆ ಹುಟ್ಟಿಸುತ್ತೆ. ಮತ್ತು ಅದು ಫ್ಯಾಟು ಮೆಟಬಾಲಿಸಮ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದರಿಂದಾಗಿ ದೇಹದ ತೂಕ ಹೆಚ್ಚುತ್ತಾ ಹೋಗುತ್ತೆ. ಸೊ ನೀವು ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಂಡೋರ್ಫಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಎಂಡೋರ್ಫಿನ್ನು ಈ ಕಾರ್ಟಿಸಾಲ್ನ ಫೈಟ್ ಮಾಡಿ ದೇಹದಿಂದ ತೆಗೆದಾಕ್ಬಿಡುತ್ತೆ. ಆ್ಯಂಡ್ ಯು ವಿಲ್ ಫೀಲ್ ವೆರಿ ಹ್ಯಾಪಿ. ಆ ಸ್ವೀಟ್ ತಿಂದಷ್ಟೇ ಹ್ಯಾಪಿನೆಸ್ ಬರುತ್ತೆ.
ಸೊ ಇದು ಬೆಟರ್ ಆಪ್ಷನ್ ಅಲ್ವಾ. ಮೂಡ್ ಫ್ರೆಶ್ ಆಗಿರುತ್ತೆ, ಅದ್ರ ಜೊತೆ ಕ್ಯಾಲರಿ ಬೇರೆ ಬರ್ನ್ ಆಗುತ್ತೆ, ಫಿಟ್ಟಾಗೂ ಇರ್ತೀರಾ, ನಿಮ್ಮ ಕೆಲಸನೂ ಮಾಡ್ಕೋಬೋದು, ನೀವು ಯಾರ ಮೇಲೂ ಕೋಪ ತೋರ್ಸಂಗೂ ಇರೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಟಮ್ಮಿ ಇವಾಗ ಎಲ್ಲರ ಸಮಸ್ಯೆ ಅಂದರೆ ಹೊಟ್ಟೆ ಜಾಸ್ತಿ ಆಗ್ತದೆ. ಸೊ ಅಸಿಡಿಟಿನೂ ಗೊತ್ತಾಗಲ್ಲ. ಸೊ ಒಬೆಸಿಟಿ ಇರ್ಬೋದು. ಸೊ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಬಿಕಾಸ್ ವರ್ಕಿಂಗ್ ವಿಮೆನ್ ಎಷ್ಟು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಒಬೆಸಿಟಿ ಅನ್ನೋದೊಂದು ಕಾಡ್ತಾ ಇದೆ. ಟಮ್ಮಿ ಪ್ರಾಬ್ಲಮ್ ಏನಕ್ಕೆ ಅಂತೀರಾ? ಓಕೆ, ಸುಮ್ಮನೆ ಅವರು ಮಕ್ಕಳ ಮೇಲೆ ಎತ್ತಾಕ್ಬಿಡ್ತಾರೆ. ಅದಕ್ಕೆ ಮೊದಲು ತೆಳ್ಳಗಿದ್ದೆ, ಏನೋ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆದಮೇಲೆ ದಪ್ಪಕ್ಕೆ ಆಗೋಯ್ತು ಅಂತ. ಆ್ಯಕ್ಚುಲಿ ಇದು ಅದಕ್ಕೂ ಸಂಬಂಧನೇ ಇಲ್ಲ. ಹಾರ್ಮೋನಲ್ ಚೇಂಜಸ್ ಆದಾಗ ಸ್ವಲ್ಪ ವೇರಿ ಆಗುತ್ತೆ. ಬಾಡಿ ಏನೋ ವೇಟ್ ಇನ್ಕ್ರೀಸ್ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಆಗಲ್ಲ, ಅಷ್ಟಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಆಗಿಬಿಡುತ್ತೆ. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಆಗಿದ ತಕ್ಷಣ ಅವ್ರು ಸ್ಪೆಷಲ್ ಆಗಿಬಿಡ್ತಾರೆ, ಅವ್ರನ್ನ ರಾಣಿ ಥರ ನೋಡ್ಕೊಳ್ತಾರೆ, ಕುಣಿಸಿರೋನ್ನ ಹಾಗೆ ಕುಣಿಸಿ ಎಲ್ಲ ಸಪ್ಲೈ ಮಾಡ್ತಾರೆ. ಅದೇ ನೋಡಿ ಹಳೆ ಕಾಲದವರು, ಅವ್ರಿಗೆ ಆಳು ಕಾಳು ಇರಲಿಲ್ಲ, ಮತ್ತು ಬೇರೆ ಬೇರೆ ಊರಲ್ಲಿ ಇರ್ತಿದ್ರು, ಅವ್ರ ಕೆಲಸ ಅವ್ರು ಮಾಡ್ಕೋತಾಯಿದ್ರು. ಲಾಸ್ಟು ಇನ್ನೇನು ಡೆಲಿವರಿ ಇದ್ದೇನೋವರೆಗೂ ಥರ ಮಾಡ್ತಿದ್ರು. ಅದು ಏನು ಎಂಥ ಕೆಲಸ ಮಾಡ್ತಿದ್ವಿ ಅವರು, ನೀರು ತರಬೇಕಿತ್ತು, ಹೊಲಕ್ಕೆ ಹೋಗ್ಬೇಕಿತ್ತು, ಅವ್ರ ಮಕ್ಕಳು ನೋಡ್ಕೊಳ್ಳೋಕೆ ನ್ಯಾನಿ ಗಿನಿ ಇರ್ತಿರ್ಲಿಲ್ಲ, ಇವರೇ ಕೆಲಸ ಮಾಡ್ಕೋಬೇಕಿತ್ತು. ಮತ್ತು ಏನೋ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಕೆಲಸ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಅವ್ರು ಡೆಲಿವರಿ ಚೆನ್ನಾಗಿ ಮಾಡ್ಕೊತಾಯಿದ್ರು. ದೇಹದ ತೂಕ ಅಂತೂ ಹೆಚ್ಚಿರ್ಲಿಲ್ಲ, ಮತ್ತು ಅವರು ಹೊತ್ತೊತ್ತಿಗೂ ತಿಂತಿದ್ರು. ಅದೇನು ಡಿಸ್ಟ್ರಾಕ್ಷನ್ ಅವ್ರೆಲ್ಲ ತಿಂತಾ ಇರೋದು ನಮ್ಮ ಥರ ಫ್ರಿಜ್ಜಲ್ಲಿ ಇಟ್ಟಿರೋ ಫುಡ್ ಎಲ್ಲ ಅವ್ರು ಅದೆಲ್ಲ ತಿಂತಾನೆ ಇರಲಿಲ್ಲ, ಹಳಸೋಗಿರೋ ಊಟ ಅಂತ ಹೇಳ್ತಿದ್ರು.